ಇನ್ನು ದಾವಣಗೆರೆ ವಿಚಾರಕ್ಕೆ ಬರೋಣ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಬಂಡಾಯ ಆರಿಲ್ಲ. ಕಾಂಗ್ರೆಸ್ಗೆ ಪಕ್ಷೇತರ ಅಭ್ಯರ್ಥಿ ಈಗ ಕಂಟಕ ಆಗಿರೋದು. ಬಂಡಾಯ ಅಭ್ಯರ್ಥಿಯಾಗಿ ಕಣದಕ್ಕಿಳಿದಿರುವಂತಹ ವಿನಯ್ ಕುಮಾರ್ ಈಗ ಕಾಂಗ್ರೆಸ್ ಪಾಲಿಗೆ ಬಹಳ ದೊಡ್ಡ ಸವಾಲಾಗಿದ್ದಾರೆ. ಕಾಂಗ್ರೆಸ್ಗೆ ಹೀಗಾಗಿ ಅಹಿಂದ ಮತಗಳು ಕೈತಪ್ಪುವಂತಹ ಆತಂಕ ಕಾಡ್ತಾ ಇದೆ. ತಮ್ಮ ಪತ್ನಿಯನ್ನ ಗೆಲ್ಲಿಸೋದಕ್ಕೆ ಅಂತ ಸಚಿವ ಮಲ್ಲಿಕಾರ್ಜುನ್ ಅಖಾಡಕ್ಕಿಳಿದಿದ್ದಾರೆ. ಅತ್ತ ಬಿಜೆಪಿ ಮುಖಂಡರಿಗೂ ಕೂಡ ಗಾಳ ಹಾಕ್ತಾ ಇದ್ದಾರೆ ಮಲ್ಲಿಕಾರ್ಜುನ್. ಕಾಂಗ್ರೆಸ್ಗೆ ಒಬ್ಬೊಬ್ಬರನ್ನೇ ಸೆಳೆದುಕೊಳ್ಳುವಂತಹ ಪ್ರಯತ್ನ ನಡೆಸ್ತಾ ಇದ್ದಾರೆ ಮಲ್ಲಿಕಾರ್ಜುನ್. ಬಿಜೆಪಿ ಕಾರ್ಪೊರೇಟರ್ಗಳನ್ನ ಸೆಳೆದಿದ್ದಾರೆ, ಅಹಿಂದ ನಾಯಕರಿಗೆ ಗಾಳ ಹಾಕಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ಗೇನು ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ವಿನಯ್ ಸವಾಲಾಗಿದ್ದಾರೆ. ಈ ಸವಾಲನ್ನ ಎದುರಿಸೋದಕ್ಕಾಗಿ ಬಿಜೆಪಿಯಿಂದ ಮುಖಂಡರುಗಳನ್ನ ಸೆಳೆಯುವಂತಹ ಪ್ರಯತ್ನಕ್ಕೆ ಈಗ ಮಲ್ಲಿಕಾರ್ಜುನ್ ಮುಂದಾಗಿರುವಂತದ್ದು. ಪ್ರಭಾ ಮಲ್ಲಿಕಾರ್ಜುನ್ನ ಸವಾಲನ್ನ ಎದುರಿಸೋದಕ್ಕಾಗಿ ಇಂಥದ್ದು ಪ್ರಯತ್ನ ಆಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬಹಳಷ್ಟು ಸವಾಲುಗಳು ಎದುರಾಗ್ತಾ ಇದೆ. ಅಲ್ಲಿರುವಂತಹ ಪಕ್ಷೇತರ ಅಭ್ಯರ್ಥಿ ಮನವೊಲಿಸುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತು, ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ರು. ಆದ್ರೂ ಸಹ ಪಕ್ಷೇತರರಾಗಿ ನಾನು ಕಣಕ್ಕಿಳಿಯೋದು ಪಕ್ಕ ಅಂತ ಅಖಾಡದಲ್ಲಿದ್ದಾರೆ. ಇದು ಕಾಂಗ್ರೆಸ್ಸಿಗೆ ಯಾವ ರೀತಿ ಸವಾಲಾಗ್ತಾ ಇದೆ ಹಾಗಾದ್ರೆ? ಶ್ವೇತಾ, ಈಗ ಚುನಾವಣೆ ಇನ್ನು ಕೇವಲ 20 ದಿನ ಉಳಿತು. ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿರುವ ವಿನಯ್ ಕುಮಾರ್ ದಾವಣಗೆರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ಅವರು ಎಷ್ಟು ಮತಗಳನ್ನ ತಗೊಂತಾರೆ ಅನ್ನೋದ್ರ ಮೇಲೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯ ಭವಿಷ್ಯ ನಿರ್ಧಾರ ಆಗಿದೆ. ಹಾಗಾಗಿ ಈಗ ಅಹಿಂದ ಮತಗಳನ್ನು ಹೆಚ್ಚು ತಗೊಂಡಷ್ಟು ಅದು ಕಾಂಗ್ರೆಸ್ ಸೋಲಿಗೆ ಕಾರಣ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಈಗ ಆಪರೇಷನ್ ಕಾಂಗ್ರೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ವಾಗೀಸ್ವಾಮಿ ಅಂದ್ರೆ ಮಲೆಬೆನ್ನೂರು ಹೋಬಳಿಯಲ್ಲಿ ಒಂದು ವ್ಯಾಪ್ತಿಯಲ್ಲಿ ಒಂದಿಷ್ಟು ಗಟ್ಟಿ ಹಿಡಿತಾ ಇರುವಂತಹ ವಾಗೀಸ್ವಾಮಿ ಮತ್ತು 4 ಪುರಸಭೆ ಸದಸ್ಯರನ್ನ ಕರೆತಂದ್ರು. ಆನಂತರ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬಾ 50 ವರ್ಷಗಳಿಂದ ಬಿಜೆಪಿಯಲ್ಲಿ ಇದ್ದಂತ ಗುರುಸಿದ್ದನಗೌಡ ಮತ್ತು ಅವ್ರ ಮಗ ಡಾಕ್ಟರ್ ರವಿಕುಮಾರ್ ಅವರು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅಂದ್ರೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಅಲ್ಲಿನ ಬಿಜೆಪಿ ಅಭ್ಯರ್ಥಿಯ ಸೋಲಿಗೆ ಇವರು ಕಾರಣರಾಗಿದ್ರು. ಮತ್ತೆ ಅವ್ರನ್ನೇ ಈಗ ಅವರು ಬಿಜೆಪಿ ಅಂದ್ರೆ ಅವರು ಪಕ್ಷೇತರ ಅಭ್ಯರ್ಥಿ ಸಪೋರ್ಟ್ ಮಾಡಿದ್ರು. ಈಗ ಅವ್ರನ್ನೇ ಅವ್ರು ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ದಾರೆ. ಮತ್ತೆ ದಾವಣಗೆರೆ ನಗರದಲ್ಲಿ ಸುಮಾರು ಮಹಾನಗರ ಪಾಲಿಕೆಯಲ್ಲಿ 17 ಸದಸ್ಯರಲ್ಲಿ ಸುಮಾರು 4 ಬಿಜೆಪಿ ಸದಸ್ಯರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇನ್ನೂ ಸಹ ಕಾದು ನೋಡಿ, ಇನ್ನೂ ಕೆಲವು ಅಸಂಬಂಧಿತ ಬಿಜೆಪಿ ಮುಖಂಡರು ಕಾಂಗ್ರೆಸ್ಗೆ ಬರುವ ನಿರೀಕ್ಷೆ ಇದೆ ಅಂದ್ಕೊಂಡು ಸಚಿವ ಮಲ್ಲಿಕಾರ್ಜುನ್ ಅವರು ಹೇಳ್ತಿದ್ದಾರೆ. ಅಂದ್ರೆ ಬಹುತೇಕ ಅಂದ್ರೆ ಲಿಂಗಾಯತ ಸಮಾಜದ ಮತಗಳನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಈಗಾಗಲೇ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಂದ್ರೆ ಕಳೆದ 4 ಲೋಕಸಭಾ ಚುನಾವಣೆಯಲ್ಲೂ ಸಹ ಲಿಂಗಾಯತ ಮತಗಳು ಬಿಜೆಪಿಯನ್ನ ಬಿಟ್ಟಿಲ್ಲ. ಮತ್ತೆ ಮೋದಿ ಅಲೆ ಇರೋದ್ರಿಂದ ಮತ್ತೆ ಒಂದು ಬ್ರಾಂಡ್ ಕ್ರಿಯೇಟ್ ಆಗಿದೆ ಇಲ್ಲಿ. ಆ ಕಾರಣಕ್ಕೋಸ್ಕರ ಸಾದರ ಲಿಂಗಾಯತ ಮತ್ತು ಪಂಚಮಸಾಲ ಲಿಂಗಾಯತಗಳ ಎಲ್ಲ ಮುಖಂಡರುಗಳನ್ನ, ಯಾರು ಅಸಮಾಧಾನಿತ ಮುಖಂಡರುಗಳಿದ್ದಾರೆ, ಅವರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿ ಈ ಬಾರಿ ಏನಾದ್ರೂ ಮಾಡಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅಂದ್ಕೊಂಡು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪ್ರಯತ್ನವನ್ನ ನಡೆಸಿದ್ದಾರೆ. ಇನ್ನು 20 ದಿನ ಉಳಿತು ಇದು ಚುನಾವಣೆ. ಅದರಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಆಗುವ ನಿರೀಕ್ಷೆ ಇದೆ. ಎಸ್, ಥ್ಯಾಂಕ್ ಯು ವರದರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.